ಸುಮಾರು 1 ಮಿಲಿಯನ್ ವರ್ಷಗಳ ಹಿಂದೆ ಸತ್ಯಯುಗದಲ್ಲಿ ರಂಭಾ ಮತ್ತು ಕರಂಬ ಎಂಬ ಇಬ್ಬರು ಸಹೋದರರು ಇದ್ದಾಗ ಅವರು ಹತಾಶೆಯ ಗಾಢ ಕತ್ತಲೆಯಲ್ಲಿ ಮುಳುಗಿದರು. ಅವರು ದೇವತೆಗಳಿಗಾಗಿ ತಪಸ್ಸು ಮಾಡಲು ನಿರ್ಧರಿಸಿದರು. ಈ ಉದ್ದೇಶಕ್ಕಾಗಿ ರಂಭಾ ಅಗ್ನಿದೇವನನ್ನು ಮೆಚ್ಚಿಸಲು ಬೆಂಕಿಯ ಮಧ್ಯದಲ್ಲಿ ಮತ್ತು ಕರಂಬವು ಸರೋವರದ ಮಧ್ಯದಲ್ಲಿ ಧುಮುಕಿ ವರುಣದೇವನನ್ನು ಕುರಿತು ತಪಸ್ಸು ಮಾಡಲು ಪ್ರಾರಂಭಿಸಿದಳು. ಕೆಲವು ವರ್ಷಗಳ ಕಾಲ ವರುಣದೇವನನ್ನು ಕುರಿತು ತಪಸ್ಸು ಮಾಡಿದ ನಂತರ ಇಂದ್ರದೇವನಿಗೆ ಈ ವಿಷಯ ತಿಳಿಯಿತು. ಇಬ್ಬರು ಸಹೋದರರಿಂದ ವರವನ್ನು ಪಡೆದ ನಂತರ ಅವರು ದೇವರಿಗೆ ಏನಾದರೂ ಕೆಟ್ಟದ್ದನ್ನು ಮಾಡುತ್ತಾರೆ ಎಂದು ಅವರು ಭಾವಿಸಿದರು. ಒಂದು ದಿನ ಇಂದ್ರದೇವನು ಭೂಮಿಯ ಮೇಲೆ ಕಾಣಿಸಿಕೊಂಡನು ಮತ್ತು ಸರೋವರದ ಬಳಿ ನಿಂತನು. ಅಲ್ಲಿ ಕರಂಬನು ಸರೋವರದಲ್ಲಿ ಅರ್ಧ ಮುಳುಗಿ ತಪಸ್ಸು ಮಾಡುತ್ತಿದ್ದನು. ಆಗ ಇಂದ್ರದೇವನು ದೊಡ್ಡ ಮೊಸಳೆಯ ರೂಪವನ್ನು ತಳೆದು ಸರೋವರವನ್ನು ಪ್ರವೇಶಿಸಿದನು. ಅವನು ಕರಂಬದ ಮೇಲೆ ದಾಳಿ ಮಾಡಿದನು ಮತ್ತು ಅವನು ಅದೇ ಸರೋವರದಲ್ಲಿ ಸತ್ತನು. ವರುಣದೇವನನ್ನು ಕುರಿತು ತಪಸ್ಸು ಮಾಡುತ್ತಿರುವಾಗ ರಂಭಾ ಇದನ್ನು ಅರಿತು ಆ ಬೃಹತ್ ಮೊಸಳೆಯು ಇಂದ್ರದೇವನೇ ಹೊರತು ಬೇರಾರೂ ಅಲ್ಲ ಎಂದು ಅವನ ತಪಸ್ಸಿನಿಂದ ತಿಳಿದುಕೊಂಡನು. ರಂಭಾ ತನ್ನ ಸಹೋದರ ಕರಂಬನನ್ನು ತುಂಬಾ ಪ್ರೀತಿಸುತ್ತಿದ್ದಳು ಮತ್ತು ಅವನ ಸಾವಿನ ಆಘಾತವನ್ನು ಸಹಿಸಲಾಗಲಿಲ್ಲ. ಆದ್ದರಿಂದ ಅವನು ಅಲ್ಲಿ ತನ್ನ ತಪಸ್ಸನ್ನು ಮುರಿದು ಕತ್ತಿಯಿಂದ ತನ್ನನ್ನು ಕೊಲ್ಲಲು ಹೊರಟನು. ಇದ್ದಕ್ಕಿದ್ದಂತೆ ಅಗ್ನಿದೇವನು ಅಲ್ಲಿ ಕಾಣಿಸಿಕೊಂಡನು ಮತ್ತು ಅವನನ್ನು ಹಾಗೆ ಮಾಡದಂತೆ ತಡೆದನು. ತನಗೆ ಬೇಕಾದ ವರವನ್ನು ಕೇಳುವಂತೆ ರಂಭಾಳನ್ನು ಕೇಳಿದನು. ಇದಾದ ನಂತರ ರಂಭಾ ಬಹಳ ಯೋಚಿಸಿ ಇಂದ್ರದೇವನ ದುಷ್ಕೃತ್ಯಗಳನ್ನು ನೋಡಿಕೊಳ್ಳುತ್ತಾ ಇಂದ್ರದೇವನನ್ನು ಸೋಲಿಸುವುದು ಮಾತ್ರವಲ್ಲದೆ 3 ಲೋಕಗಳನ್ನು ಆಳಬಲ್ಲ ಮಗುವನ್ನು ಬೇಕೆಂದು ಅಗ್ನಿದೇವನನ್ನು ಕೇಳಿದಳು. ಇದರ ನಂತರ ಅಗ್ನಿದೇವನು ಇಷ್ಟವಿಲ್ಲದೆ ರಂಭಾಗೆ ಈ ವರವನ್ನು ನೀಡಿದನು. ರಂಭಾವನ್ನು ಪ್ರೀತಿಸುವವನು ಅವಳ ಶಕ್ತಿಯುತ ಮಗುವಿಗೆ ಜನ್ಮ ನೀಡುತ್ತಾನೆ. ಹೀಗೆ ಹೇಳುತ್ತಾ ಅಗ್ನಿದೇವನು ಸತ್ತನು. ಇದಾದ ನಂತರ ಸಮಯ ಕಳೆದು ಹೋಯಿತು. ಅಂತಿಮವಾಗಿ ಮಹಿಷ್ವರ್ಗದ ರಾಕ್ಷಸನು ರಂಭಾವನ್ನು ಪ್ರೀತಿಸುವ ಸಮಯ ಬಂದಿತು. ನಂತರ ಮಹಿಷಿರಾಕ್ಷಸಿ ತನ್ನ ಕುಲ ಮತ್ತು ಕುಟುಂಬದ ವಿರುದ್ಧ ದಂಗೆ ಎದ್ದಳು ಮತ್ತು ರಂಭಾವನ್ನು ಮದುವೆಯಾದಳು. ಈ ಸಂಬಂಧವು ಕುಟುಂಬಗಳು ಮತ್ತು ಕುಲಗಳೆರಡಕ್ಕೂ ಸ್ವೀಕಾರಾರ್ಹವಲ್ಲ. ಇದಾದ ಕೆಲವು ವರ್ಷಗಳ ನಂತರ ಮಹಿಷಿರಾಕ್ಷಸಿಯು ಆಕಸ್ಮಿಕವಾಗಿ ಗರ್ಭಿಣಿಯಾದಳು ಮತ್ತು ಸಮಯವು ಹೀಗೆ ಸಾಗಿತು. ಹೀಗಿರುವಾಗ ಒಂದು ದಿನ ಮಹಿಷಿ ವರ್ಗದ ಕೆಲವು ರಾಕ್ಷಸರು ರಂಭಾ ಮತ್ತು ಮಹಿಷಿರಾಕ್ಷಸಿಯನ್ನು ಏಕಾಂಗಿಯಾಗಿ ಕಂಡು ಅವರ ಮೇಲೆ ದಾಳಿ ಮಾಡಿದರು. ಇದರಿಂದ ರಂಭಾ ಅಲ್ಲೇ ಸಾವನ್ನಪ್ಪಿದ್ದಾಳೆ. ಇದಾದ ನಂತರ ಮಹಿಷಿರಾಕ್ಷಸಿ ತನ್ನ ಗರ್ಭದಲ್ಲಿರುವ ಮಗುವನ್ನು ಉಳಿಸಿಕೊಳ್ಳಲು ಅಲ್ಲಿಂದ ಓಡಿಹೋದಳು. ಆದರೆ ಮಹಿಷಿರಾಕ್ಷಸಿಯ ಆ ರಾಕ್ಷಸರು ಅವಳನ್ನು ಕೊಲ್ಲಲು ಅವಳನ್ನು ಹಿಂಬಾಲಿಸಿದರು. ಇದಾದ ನಂತರ ಮಹಿಷಿರಾಕ್ಷಸಿ ಓಡಿ ಕೊನೆಗೆ ಯಕ್ಷನ ಪ್ರದೇಶವನ್ನು ತಲುಪಿದಳು. ಮಹಿಷಿರಾಕ್ಷಸಿ ಯಕ್ಷನಿಗೆ ಎಲ್ಲವನ್ನೂ ಹೇಳಿದಳು. ಇದಾದ ನಂತರ ಯಕ್ಷನು ಮಹಿಷಿರಾಕ್ಷಸಿಯನ್ನು ರಕ್ಷಿಸಲು ನಿಂತನು. ಸ್ವಲ್ಪ ಸಮಯದ ನಂತರ ಯಕ್ಷ ಮತ್ತು ಮಹಿಷಿರಾಕ್ಷಸಿ ಯುದ್ಧವನ್ನು ಪ್ರಾರಂಭಿಸಿದರು. ಈ ಯುದ್ಧದಲ್ಲಿ ಯಕ್ಷನು ಮಹಿಷಿರಾಕ್ಷಸಿಯನ್ನು ಕೊಂದನು ಮತ್ತು ಮಹಿಷಿರಾಕ್ಷಸಿಯನ್ನು ರಕ್ಷಿಸುವ ಜವಾಬ್ದಾರಿಯನ್ನು ಸಹ ತೆಗೆದುಕೊಂಡನು. ಮಹಿಷಿರಾಕ್ಷಸಿ ತನ್ನ ಪತಿ ರಂಭಾವನ್ನು ತುಂಬಾ ಪ್ರೀತಿಸುತ್ತಿದ್ದಳು ಮತ್ತು ಅವಳ ಸಾವಿನ ಆಘಾತವನ್ನು ಸಹಿಸಲಾಗಲಿಲ್ಲ. ಸ್ವಲ್ಪ ಸಮಯದ ನಂತರ ಯಕ್ಷನು ರಂಭಾಳ ಮೃತದೇಹವನ್ನು ಅಂತಿಮ ಸಂಸ್ಕಾರಕ್ಕಾಗಿ ಸಿದ್ಧಪಡಿಸಿದನು ಮತ್ತು ಅದನ್ನು ಮಹಿಷಿರಾಕ್ಷಸಿಗೆ ತಿಳಿಸಿದನು. ಸ್ವಲ್ಪ ಸಮಯದ ನಂತರ ಯಕ್ಷನು ರಂಭೆಯ ಚಿತೆಗೆ ಬೆಂಕಿ ಹಚ್ಚಿದನು ಮತ್ತು ಮಹಿಷಿರಾಕ್ಷಸಿ ತನ್ನನ್ನು ತಡೆಯಲಾರದೆ ಉರಿಯುತ್ತಿರುವ ಚಿತೆಗೆ ಹಾರಿದಳು. ಇದಾದ ನಂತರ ರಂಭಾಳೊಂದಿಗೆ ಮಹಿಷಿರಾಕ್ಷಸಿಯು ಸುಟ್ಟು ಕರಕೊಂಡು ಆತ್ಮಹತ್ಯೆ ಮಾಡಿಕೊಂಡಳು. ಸ್ವಲ್ಪ ಸಮಯದವರೆಗೆ ಪೈರು ಉರಿಯುತ್ತಲೇ ಇತ್ತು. ಆದರೆ ಸ್ವಲ್ಪ ಸಮಯದ ನಂತರ ಬೆಂಕಿಯು ಭಯಾನಕ ರೂಪವನ್ನು ಪಡೆದುಕೊಂಡಿತು. ನಂತರ ಪೈರಿನ ಬೆಂಕಿಯಿಂದ ಅತ್ಯಂತ ಶಕ್ತಿಶಾಲಿ ಮತ್ತು ಪರ್ವತದಂತಹ ರಾಕ್ಷಸನು ಹೊರಹೊಮ್ಮಿದನು. ಇದನ್ನು ಕಂಡು ಯಕ್ಷರೆಲ್ಲ ಹೆದರಿದರು. ಅವನು ತನ್ನ ಮತ್ತು ತನ್ನ ಗುರಿಯ ಬಗ್ಗೆ ಎಲ್ಲವನ್ನೂ ತಿಳಿದಿದ್ದ ಈ ಬ್ರಹ್ಮಾಂಡದ ಮೊದಲ ರಾಕ್ಷಸ ಮತ್ತು ಆ ರಾಕ್ಷಸನು ಶಕ್ತಿಶಾಲಿ ಮಹಿಷಾಸುರನೇ ಹೊರತು ಬೇರಾರೂ ಅಲ್ಲ. ಸ್ವಲ್ಪ ಸಮಯದ ನಂತರ ಮತ್ತೊಂದು ಭಯಾನಕ ಸ್ಫೋಟ ಸಂಭವಿಸಿತು ಮತ್ತು ಮತ್ತೊಂದು ರಾಕ್ಷಸ ಚಿತಾವಣೆಯಿಂದ ಹೊರಹೊಮ್ಮಿತು ಮತ್ತು ಆ ರಾಕ್ಷಸನು ಬೇರೆ ಯಾರೂ ಅಲ್ಲ, ಸ್ವತಃ ರಂಭಾ ಮತ್ತೆ ಜನಿಸಿದನು. ಈ ಜನ್ಮದಲ್ಲಿ ಅವನು ರಕ್ತಬೀಜನಾಗಿದ್ದನು ಮತ್ತು ಇದೆಲ್ಲವೂ ರಂಭಾ ಮಾಡಿದ ಅಗ್ನಿದೇವನ ತಪಸ್ಸಿನ ಫಲವಾಗಿದೆ. ಇದರ ನಂತರ ರಕ್ತಬೀಜನು ಮಹಿಷಾಸುರನಿಗೆ ಪಾತಾಳ ಲೋಕಕ್ಕೆ ಹೋಗುವಂತೆ ಹೇಳಿದನು. ನಂತರ ಮಹಿಷಾಸುರನು ಸ್ಪಷ್ಟವಾಗಿ ನಿರಾಕರಿಸಿದನು. ತಪಸ್ಸು ಮತ್ತು ಎಲ್ಲಾ ಸಿದ್ಧಿಗಳನ್ನು ಪಡೆದ ನಂತರವೇ ಪಾತಾಳ ಲೋಕಕ್ಕೆ ಹೋಗುವುದಾಗಿ ಪ್ರತಿಜ್ಞೆ ಮಾಡಿದರು. ಇದಾದ ನಂತರ ಮಹಿಷಾಸುರನು ಬ್ರಹ್ಮದೇವನನ್ನು ಕುರಿತು ತಪಸ್ಸು ಮಾಡಲು ಹೊರಟನು. ನಂತರ ಅವನು ಶಾಂತವಾದ ಕಾಡಿಗೆ ಹೋಗಿ ಅಗ್ನಿಕುಂಡವನ್ನು ರಚಿಸಿ ಅದರಲ್ಲಿ ಕುಳಿತು ತಪಸ್ಸು ಮಾಡಲು ಮತ್ತು ಬ್ರಹ್ಮದೇವನನ್ನು ಮೆಚ್ಚಿಸಲು ಅವನು ಬಹಳ ಕಠಿಣವಾದ ತಪಸ್ಸಿನಲ್ಲಿ ಮುಳುಗಿದನು. ತಪಸ್ಸು ಕೆಲವು ವರ್ಷಗಳ ಕಾಲ ನಡೆಯಿತು ಮತ್ತು ಬಹಳ ದಿನಗಳ ನಂತರ ಬ್ರಹ್ಮದೇವನು ಮಹಿಷಾಸುರನಿಗೆ ಕಾಣಿಸಿಕೊಂಡ ದಿನ ಬಂದಿತು. ಇದರ ನಂತರ ಮಹಿಷಾಸುರನು ಯಾವುದೇ ದೇವತೆಗಳು ಅಥವಾ ರಾಕ್ಷಸರು ಅವನನ್ನು ಕೊಲ್ಲಲು ಸಾಧ್ಯವಾಗದ ವರವನ್ನು ಇದರ ನಂತರ ಮಹಿಷಾಸುರನು ಯಾವುದೇ ದೇವತೆಗಳು ಅಥವಾ ರಾಕ್ಷಸರು ಅವನನ್ನು ಕೊಲ್ಲಲು ಸಾಧ್ಯವಾಗದ ವರವನ್ನು ಕೇಳಿದನು. ವಾಸ್ತವವಾಗಿ ಮಹಿಷಾಸುರನು ಮಹಿಳೆಯರನ್ನು ತುಂಬಾ ದುರ್ಬಲ ಎಂದು ಪರಿಗಣಿಸಿದನು. ಗಂಡಸರು ತನಗೆ ಹಾನಿ ಮಾಡಲಾರದಿದ್ದರೆ ಈ ಹೆಂಗಸರು ತನಗೆ ಹಾನಿ ಮಾಡಲು ಏನು ಮಾಡುತ್ತಾರೆ ಎಂದು ಅವನು ಯಾವಾಗಲೂ ಭಾವಿಸುತ್ತಿದ್ದನು.
ಮತ್ತು ಅವನು ಸಂತೋಷದಿಂದ ಬ್ರಹ್ಮದೇವನಿಗೆ ಈ ವರವನ್ನು ಕೇಳಿದನು. ಆಗ ಬ್ರಹ್ಮದೇವನು ಮಹಿಷಾಸುರನಿಗೆ ಶಕ್ತಿಶಾಲಿಯಾದ ಸ್ತ್ರೀ ಮಾತ್ರ ಹಾನಿ ಮಾಡಬಲ್ಲ ವರವನ್ನು ನೀಡಿದನು ಮತ್ತು ಅವನು ಅಮರನಾದನು. ಇದರ ನಂತರ ಮಹಿಷಾಸುರನು ತನ್ನ ಬಟ್ಟೆಗಳನ್ನು ಹಾಕಿಕೊಂಡು ಸಾಧ್ಯವಾದಷ್ಟು ವರಗಳನ್ನು ಮತ್ತು ಶಕ್ತಿಯನ್ನು ಪಡೆಯಲು ಹೊರಟನು. ಪ್ರತಿ ವರವನ್ನು ಪಡೆದ ನಂತರ ಅವನ ಶಕ್ತಿಯನ್ನು ಪಡೆದುಕೊಳ್ಳುವ ಬಯಕೆ ಹೆಚ್ಚುತ್ತಲೇ ಇತ್ತು. ಅವನು ಎಲ್ಲಾ ವಿಭಿನ್ನ ದೇವತೆಗಳಿಂದ ಶಕ್ತಿಯನ್ನು ಪಡೆದುಕೊಂಡನು. ನಂತರ ಮಹಿಷಾಸುರನು ಏಕೈಕ ಶಕ್ತಿಶಾಲಿ ರಾಕ್ಷಸನಾದನು. ನಂತರ ಮಹಿಷಾಸುರನು ಭೂಮಿಯ ಪ್ರತಿಯೊಂದು ಮೂಲೆ ಮತ್ತು ಮೂಲೆಗೆ ಹೋಗಿ ವಿನಾಶವನ್ನು ಪ್ರಾರಂಭಿಸಿದನು. ಅವನು ಇತರ ರಾಕ್ಷಸರನ್ನು ಸುಲಭವಾಗಿ ಸೋಲಿಸಿದನು ಮತ್ತು ತನ್ನ ಸಾಮ್ರಾಜ್ಯವನ್ನು ಸ್ಥಾಪಿಸಲು ಪ್ರಾರಂಭಿಸಿದನು. ಕ್ರಮೇಣ ಇಡೀ ಭೂಮಿಯು ಅವನ ನಿಯಂತ್ರಣಕ್ಕೆ ಬಂದಿತು. ಮಹಿಷಾಸುರ ಅಲ್ಲಿ ನಿಲ್ಲಲಿಲ್ಲ. ಸ್ವರ್ಗವನ್ನು ವಶಪಡಿಸಿಕೊಳ್ಳಲು ನಿರ್ಧರಿಸಿದನು. ಅವನು ತನ್ನ ದೂತನನ್ನು ಸ್ವರ್ಗಕ್ಕೆ ಕಳುಹಿಸಿದನು ಮತ್ತು ಆ ದೂತನು ಇಂದ್ರದೇವನಿಗೆ ಸ್ವರ್ಗವನ್ನು ಖಾಲಿ ಮಾಡಲು ಹೇಳಿದನು. ಇದಾದ ನಂತರ ಇಂದ್ರದೇವನು ಕೋಪಗೊಂಡನು ಮತ್ತು ಸಮಯ ವ್ಯರ್ಥ ಮಾಡದೆ ಎಲ್ಲಾ ದೇವತೆಗಳೊಂದಿಗೆ ಮಹಿಷಾಸುರನನ್ನು ಆಕ್ರಮಣ ಮಾಡಿದನು. ಪ್ರತಿಯಾಗಿ ಮಹಿಷಾಸುರನು ದೇವತೆಗಳನ್ನು ಕಪಾಳಮೋಕ್ಷ ಮಾಡಿ ಸ್ವರ್ಗವನ್ನು ತೊರೆಯುವಂತೆ ಒತ್ತಾಯಿಸಿದನು. ದೇವತೆಗಳು ಮಹಿಷಾಸುರನಿಗೆ ಸುಲಭವಾಗಿ ಸೋತು ಸ್ವರ್ಗಕ್ಕೆ ಮರಳಿದರು. ಆದಾಗ್ಯೂ ಮಹಿಷಾಸುರನು ದೇವತೆಗಳಿಂದ ಸುಲಭವಾಗಿ ತಪ್ಪಿಸಿಕೊಳ್ಳಲು ಸಾಧ್ಯವಾಗಲಿಲ್ಲ, ಏಕೆಂದರೆ ಮಹಿಷಾಸುರನು ಸಮಯ ವ್ಯರ್ಥ ಮಾಡದೆ ದೇವತೆಗಳ ಹಿಂದೆಯೇ ಸ್ವರ್ಗವನ್ನು ತಲುಪಿದ್ದನು. ಅವನು ಸ್ವರ್ಗವನ್ನು ತಲುಪಿದ ತಕ್ಷಣ ಅವನು ತನ್ನ ರಾಕ್ಷಸ ಸೈನ್ಯದೊಂದಿಗೆ ದೇವತೆಗಳ ಮೇಲೆ ಆಕ್ರಮಣ ಮಾಡಿದನು. ಇದರ ನಂತರ ದೇವತೆಗಳು ಮಹಿಷಾಸುರ ಮತ್ತು ಅವನ ರಾಕ್ಷಸರ ವಿರುದ್ಧ ಹೋರಾಡಿದರು ಮತ್ತು ತಮ್ಮ ಶಕ್ತಿಯನ್ನು ತೋರಿಸಿದರು. ಆದಾಗ್ಯೂ ಕೊನೆಯಲ್ಲಿ ಮಹಿಷಾಸುರನ ಶಕ್ತಿ ಮತ್ತು ಶಕ್ತಿಯ ಮುಂದೆ ಈಗ ಮಹಿಷಾಸುರನು ಆಗಲೇ ಸ್ವರ್ಗವನ್ನು ಗೆದ್ದನು ಮತ್ತು ಮಹಿಷಾಸುರನ ಎದೆಯು ಇನ್ನಷ್ಟು ವಿಸ್ತಾರವಾಯಿತು. ದೇವತೆಗಳು ಸ್ವರ್ಗದಿಂದ ಓಡಿಹೋಗಿ ನೇರವಾಗಿ ಬ್ರಹ್ಮದೇವನ ಬಳಿಗೆ ಹೋಗಿ ಮಹಿಷಾಸುರನನ್ನು ಶಿಕ್ಷಿಸುವಂತೆ ಬ್ರಹ್ಮದೇವನನ್ನು ಪ್ರಾರ್ಥಿಸಿದರು. ಇದಕ್ಕೆ ಬ್ರಹ್ಮದೇವನು ಸ್ಪಷ್ಟವಾಗಿ ನಿರಾಕರಿಸಿದನು. ಇದರ ನಂತರ ದೇವತೆಗಳು ನಿರಾಶೆಗೊಂಡರು ಮತ್ತು ನೇರವಾಗಿ ವೈಕುಂಠ ಲೋಕಕ್ಕೆ ಅಂದರೆ ವಿಷ್ಣುವಿನ ಬಳಿಗೆ ಹೋದರು. ಇದಾದ ನಂತರ ದೇವತೆಗಳೆಲ್ಲರೂ ವೈಕುಂಠ ಧಾಮಕ್ಕೆ ಹೋಗಿ ಭಗವಾನ್ ವಿಷ್ಣುವಿಗೆ ಎಲ್ಲವನ್ನೂ ತಿಳಿಸಿದರು. ಇದಾದ ನಂತರ ಭಗವಾನ್ ವಿಷ್ಣುವು ಬಹಳ ಕೋಪಗೊಂಡು ದೇವತೆಗಳೊಂದಿಗೆ ಒಪ್ಪಿದನು. ನಂತರ ಎಲ್ಲಾ ದೇವತೆಗಳು ಕೈಲಾಸಕ್ಕೆ ಹೋದರು. ಅಲ್ಲಿ 3 ದೇವತೆಗಳಲ್ಲಿ ಒಬ್ಬರು ಆಳವಾದ ಧ್ಯಾನದಲ್ಲಿದ್ದರು. ಆ ಸಮಯದಲ್ಲಿ ವಿಷ್ಣು ಸಮೇತ ದೇವತೆಗಳು ಕೈಲಾಸಕ್ಕೆ ಬಂದರು. ಆಗ ದೇವತೆಗಳೆಲ್ಲರೂ ಮಹಿಷಾಸುರನ ಮುಂದೆ ಮಹಿಷಾಸುರನ ಭೀಕರತೆಯನ್ನು ಚರ್ಚಿಸಿದರು. ಇದಾದ ನಂತರ ಮಹಾವಿಷ್ಣುವಿನ ಜೊತೆಗೆ ಎಲ್ಲಾ ದೇವತೆಗಳು ಮಹಿಷಾಸುರನ ವಿರುದ್ಧ ಹೋರಾಡಲು ತಂತ್ರವನ್ನು ಮಾಡಿದರು. ಆದರೆ ಯುದ್ಧದ ಮೊದಲು ದೇವತೆಗಳು ಮಹಿಷಾಸುರನಿಗೆ ಅವನ ಸಿಂಹಾಸನವನ್ನು ತೊರೆಯುವಂತೆ ಸಂದೇಶವನ್ನು ಕಳುಹಿಸಿದನು ಮತ್ತು ಮಹಿಷಾಸುರನು ನಿರಾಕರಿಸಿದನು. ಇದಾದ ನಂತರ ಮಹಾವಿಷ್ಣುವಿನ ಜೊತೆಗೆ ಎಲ್ಲಾ ದೇವತೆಗಳು ಸ್ವರ್ಗದ ರಾಜನಾಗಿ ಮಹಿಷಾಸುರ ಕುಳಿತಿದ್ದ ಸ್ವರ್ಗಲೋಕಕ್ಕೆ ಹೋದರು. ಇದರೊಂದಿಗೆ ಮಹಿಷಾಸುರನು ಮುಂಬರುವ ಯುದ್ಧವನ್ನು ಭವಿಷ್ಯ ನುಡಿದನು ಮತ್ತು ನಂತರ ಅವನು ಯುದ್ಧಕ್ಕೆ ಸಿದ್ಧತೆಯನ್ನು ಪ್ರಾರಂಭಿಸಿದನು. ಮತ್ತು ಕ್ರಮೇಣ ದೇವತೆಗಳು ಸ್ವರ್ಗಲೋಕಕ್ಕೆ ಬಂದರು. ಭಗವಾನ್ ವಿಷ್ಣುವು ಮುನ್ನಡೆಸುತ್ತಿದ್ದನು ಮತ್ತು ಮಹಾದೇವನು ಸಹ ಸ್ವರ್ಗಲೋಕವನ್ನು ತಲುಪಿದನು. ಇದರ ನಂತರ ಮಹಿಷಾಸುರನು ಯುದ್ಧವನ್ನು ಉಳಿಸಿದನು. ನಂತರ ದೇವತೆಗಳ ನಡುವೆ ಭೀಕರ ಯುದ್ಧವು ಪ್ರಾರಂಭವಾಯಿತು. ಇದರ ನಂತರ ವಿಷ್ಣುವಿನ ಜೊತೆಗೆ ಎಲ್ಲಾ ದೇವತೆಗಳು ಮಹಿಷಾಸುರ ಮತ್ತು ಅವನ ಪ್ರಮುಖ ಯೋಧರ ವಿರುದ್ಧ ಹೋರಾಡಿದರು. ಆಗ ಮಹಿಷಾಸುರನು ದೇವತೆಗಳ ಮೇಲೆ ದಾಳಿ ಮಾಡತೊಡಗಿದ. ಮಹಿಷಾಸುರ ಇಂದ್ರದೇವನೊಂದಿಗೆ ಅವನು ಅನೇಕ ದೇವತೆಗಳ ಮೇಲೆ ಏಕಾಂಗಿಯಾಗಿ ಆಕ್ರಮಣ ಮಾಡಲು ಪ್ರಾರಂಭಿಸಿದನು. ಇದಾದ ನಂತರ ವಿಷ್ಣುವು ಅವನ ಮುಂದೆ ಬಂದು ಮಹಿಷಾಸುರನನ್ನು ತನ್ನ ಗದೆಯಿಂದ ಹೊಡೆಯಲು ಪ್ರಾರಂಭಿಸಿದನು. ಇದರ ನಂತರ ಮಹಿಷಾಸುರನು ಎಮ್ಮೆಯ ರೂಪವನ್ನು ತೆಗೆದುಕೊಂಡು ಯುದ್ಧದಲ್ಲಿ ಕಳೆದು ಹೋದನು. ನಂತರ ಅವನು ತನ್ನ ಮೂಲ ರೂಪದಲ್ಲಿ ಹಿಂತಿರುಗಿ ಮತ್ತೆ ದೇವತೆಗಳ ಮೇಲೆ ದಾಳಿ ಮಾಡಿದನು. ಅದು ಅನೇಕ ದೇವತೆಗಳನ್ನು ಅಪಾಯಕ್ಕೆ ಸಿಲುಕಿಸಿತು ಮತ್ತು ಇಲ್ಲಿ ಮಹಾದೇವನು ತನ್ನ ತ್ರಿಶೂಲದೊಂದಿಗೆ ಮಹಿಷಾಸುರನ ರಾಕ್ಷಸ ಸೇನೆಗಳನ್ನು ಬೆರೆಸುತ್ತಿದ್ದನು. ತನ್ನ ಸೈನ್ಯದ ಅಂತ್ಯವನ್ನು ನೋಡಿದ ಮಹಿಷಾಸುರನು ತನ್ನ ಸೈನ್ಯವನ್ನು ಹೆಚ್ಚಿನ ಸಂಖ್ಯೆಯಲ್ಲಿ ಉತ್ಪಾದಿಸಲು ಪ್ರಾರಂಭಿಸಿದನು ಮತ್ತು ಅವರ ಮೇಲೆ ಆಕ್ರಮಣ ಮಾಡಲು ಪ್ರಾರಂಭಿಸಿದನು. ಇಲ್ಲಿ ಮಹಾದೇವ, ಭಗವಾನ್ ವಿಷ್ಣು ಮತ್ತು ಇತರ ದೇವತೆಗಳು ಪ್ರತಿ ಬಾರಿಯೂ ಮಹಿಷಾಸುರನ ಸೈನ್ಯವನ್ನು ಮುಗಿಸುತ್ತಾರೆ ಮತ್ತು ಮಹಿಷಾಸುರನು ತನ್ನ ಸೈನ್ಯವನ್ನು ಮೊದಲಿಗಿಂತ ಹೆಚ್ಚು ಸಂಖ್ಯೆಯಲ್ಲಿ ಉತ್ಪಾದಿಸುತ್ತಾನೆ. ಇದು ಬಹಳ ಸಮಯದವರೆಗೆ ನಡೆಯಿತು. ನಂತರ ಮಹಾದೇವ ಮತ್ತು ವಿಷ್ಣುವು ಮಹಿಷಾಸುರನ ಮೇಲೆ ಬಹಳ ಕೋಪಗೊಂಡರು ಮತ್ತು ಮಹಿಷಾಸುರನ ಮೇಲೆ ತಮ್ಮ ಮಹಾನ್ ಆಯುಧಗಳಾದ ತ್ರಿಶೂಲ ಮತ್ತು ಸುದರ್ಶನ ಚಕ್ರವನ್ನು ಬಿಟ್ಟರು. ಇದರ ನಂತರ ಮಹಾದೇವನು ತ್ರಿಶೂಲವನ್ನು ಪಡೆದನು ಮತ್ತು ಭಗವಾನ್ ವಿಷ್ಣು ಮತ್ತು ಸುದರ್ಶನ ಚಕ್ರವು ಮಹಿಷಾಸುರನ ದೇಹಕ್ಕೆ ಡಿಕ್ಕಿ ಹೊಡೆದು ತನ್ನ ಅಧಿಪತಿಗೆ ಹಿಂತಿರುಗಿದನು. ಏಕೆಂದರೆ ಮಹಿಷಾಸುರನು ವರದ ರೂಪದಲ್ಲಿ ಬ್ರಹ್ಮದೇವನಿಂದ ಪಡೆದ ಅದೇ ಶಕ್ತಿಗಳಿಂದ ಬ್ರಹ್ಮದೇವನನ್ನು ರಕ್ಷಿಸುತ್ತಿದ್ದನು. ಇದನ್ನು ನೋಡಿದ ದೇವತೆಗಳೆಲ್ಲರೂ ಆಘಾತಕ್ಕೊಳಗಾದರು ಮತ್ತು ಮಹಿಷಾಸುರನ ಮೇಲೆ ಬಲವಾದ ಆಕ್ರಮಣವನ್ನು ಮಾಡಲಾಯಿತು. ಇದ್ದಕ್ಕಿದ್ದಂತೆ ಮಹಾದೇವ ಮತ್ತು ವಿಷ್ಣುವು ಬ್ರಹ್ಮದೇವನ ಚಿಹ್ನೆಯನ್ನು ಪಡೆದರು ಮತ್ತು ಬ್ರಹ್ಮದೇವರು 2-3 ದೇವತೆಗಳನ್ನು ಯುದ್ಧಭೂಮಿಯಿಂದ ಹಿಂದಿರುಗಿಸುವ ಸಂಕೇತವನ್ನು ನೀಡಿದರು.
ಇದರ ನಂತರ 2-3 ದೇವತೆಗಳು ಯುದ್ಧಭೂಮಿಯನ್ನು ತೊರೆದರು. ಇದನ್ನು ನೋಡಿದ ದೇವತೆಗಳು ಸಹ ರಣರಂಗವನ್ನು ತೊರೆದು ತ್ರಿಮೂರ್ತಿಗಳನ್ನು ಹಿಂಬಾಲಿಸಿದರು. ಇದರ ನಂತರ ಮಹಿಷಾಸುರ ಮತ್ತು ಅವನ ಸೈನ್ಯವು ಮಹಿಷಾಸುರನ ವಿಜಯವನ್ನು ಬಹಳ ಸಂತೋಷದಿಂದ ಆಚರಿಸಲು ಪ್ರಾರಂಭಿಸಿತು. ಮಹಾದೇವ ಮತ್ತು ವಿಷ್ಣುವಿನ ಜೊತೆಗೆ ಎಲ್ಲಾ ದೇವತೆಗಳು ಕೈಲಾಸವನ್ನು ತಲುಪಿದರು ಮತ್ತು ಬ್ರಹ್ಮದೇವನು ಸಹ ಕಾಣಿಸಿಕೊಂಡನು. ಇದರ ನಂತರ ಮಹಾದೇವನು ಬ್ರಹ್ಮದೇವನನ್ನು ಯುದ್ಧಭೂಮಿಯಿಂದ ಹಿಂದಕ್ಕೆ ಕರೆಯುವಂತೆ ಕೇಳಿದನು. ಇದಾದ ನಂತರ ಬ್ರಹ್ಮದೇವನು ಮಹಿಷಾಸುರನಿಗೆ ನೀಡಿದ ವರವನ್ನು ಎಲ್ಲಾ ದೇವತೆಗಳಿಗೆ ನೆನಪಿಸಿದನು. ಮಹಿಷಾಸುರನ ಮುಂದೆ ನಿಲ್ಲುವ ಮಹಿಳೆ ಈ ಜಗತ್ತಿನಲ್ಲಿ ಇಲ್ಲ ಎಂದು. ಮಹಿಷಾಸುರನಿಗೆ ಎಲ್ಲಾ ದೇವತೆಗಳ ಶಕ್ತಿಯನ್ನು ಹೊಂದಿರುವ ಮತ್ತು ಎಲ್ಲಾ ದೇವತೆಗಳ ಶಕ್ತಿಯನ್ನು ಏಕಕಾಲದಲ್ಲಿ ನಿಯಂತ್ರಿಸುವ ಮತ್ತು ಅವುಗಳನ್ನು ಸರಿಯಾಗಿ ಬಳಸಿಕೊಳ್ಳುವ ಸಾಮರ್ಥ್ಯವನ್ನು ಹೊಂದಿರುವ ಮಹಿಳೆ ಅಗತ್ಯವಿದೆ ಎಂದು ಬ್ರಹ್ಮದೇವ ಹೇಳಿದರು. ದೇವತೆಗಳು ಈ ಜಗತ್ತಿನಲ್ಲಿ ಮಹಿಳೆ ಯಾರು ಎಂದು ಕೇಳಿದರು. ಇದಾದ ನಂತರ ಬ್ರಹ್ಮದೇವನು ಈ ಪ್ರಪಂಚದಲ್ಲಿ ಒಬ್ಬ ದೇವಿ ಪಾರ್ವತಿ ಮಾತ್ರ ಎಲ್ಲ ದೇವತೆಗಳ ಶಕ್ತಿಯನ್ನು ಏಕಕಾಲದಲ್ಲಿ ನಿಯಂತ್ರಿಸಬಹುದು ಮತ್ತು ಅವುಗಳನ್ನು ಸರಿಯಾಗಿ ಬಳಸಿಕೊಳ್ಳಬಹುದು ಎಂದು ಹೇಳಿದರು. ಆಗ ಮಹಾದೇವ ಮತ್ತು ವಿಷ್ಣು ಮತ್ತು ಎಲ್ಲಾ ದೇವತೆಗಳು ಬಹಳ ಸಂತೋಷ ಮತ್ತು ಉತ್ಸುಕರಾಗಿದ್ದರು. ಇದಾದ ನಂತರ ದೇವಿ ಪಾರ್ವತಿಯು ಅವಳ ಹೆಸರನ್ನು ಕೇಳಿದಳು ಮತ್ತು ಎಲ್ಲಾ ದೇವತೆಗಳ ಮುಂದೆ ನಿಂತಳು ಮತ್ತು ಎಲ್ಲಾ ದೇವತೆಗಳು ಅವಳನ್ನು ಪೂಜಿಸಿದರು. ಇದಾದ ನಂತರ ದೇವಿ ಪಾರ್ವತಿಯು ಎಲ್ಲಾ ದೇವತೆಗಳನ್ನು ಪೂಜಿಸಿದರು. ಮಹಾದೇವನು ಬ್ರಹ್ಮದೇವನನ್ನು ಆಯ್ಕೆ ಮಾಡಿದ್ದಕ್ಕಾಗಿ ಧನ್ಯವಾದ ಹೇಳಿದನು ಮತ್ತು ಅವನು ತುಂಬಾ ಅದೃಷ್ಟಶಾಲಿ ಎಂದು ಸ್ವತಃ ಹೇಳಿಕೊಂಡನು. ಇದಾದ ನಂತರ ಮಹಿಷಾಸುರನ ವಿರುದ್ಧ ಹೋರಾಡಲು ಮಹಾದೇವನು ತನ್ನ ತ್ರಿಶೂಲವನ್ನು ದೇವಿ ಪಾರ್ವತಿಗೆ ನೀಡಿದನು. ಇದಾದ ನಂತರ ವಿಷ್ಣುವು ಪಾರ್ವತಿಗೆ ತನ್ನ ಸುದರ್ಶನ ಚಕ್ರವನ್ನು ನೀಡಿದನು. ಇಂದ್ರದೇವನು ಅವಳಿಗೆ ವಜ್ರವನ್ನು ನೀಡಿದನು. ಸೂರ್ಯದೇವನು ಅವಳಿಗೆ ಕಿರಣಗಳು ಮತ್ತು ಕಿರಣಗಳಿಂದ ತುಂಬಿದ ಕವಚವನ್ನು ಮತ್ತು ದೈವಿಕ ಖಡ್ಗ ಮತ್ತು ದೈವಿಕ ಕುದುರೆಯನ್ನು ನೀಡಿದನು. ವಿಶ್ವಕರ್ಮದೇವನು ಅವಳಿಗೆ ಅನೇಕ ಆಯುಧಗಳೊಂದಿಗೆ ಪ್ರತ್ಯೇಕಿಸಲಾಗದ ಗುರಾಣಿಯನ್ನು ಕೊಟ್ಟನು ಮತ್ತು ಕೊನೆಯಲ್ಲಿ ಎಲ್ಲಾ ದೇವತೆಗಳು ತಮ್ಮ ಕೆಲವು ಶಕ್ತಿಯನ್ನು ದೇವಿಗೆ ನೀಡಿದರು. ಇದರ ನಂತರ ಪಾರ್ವತಿ ದೇವಿಯು ಮಹಾಶಕ್ತಿ ದೇವಿ ದುರ್ಗೆಯ ನಿಜವಾದ ರೂಪವನ್ನು ತೆಗೆದುಕೊಂಡಳು ಮತ್ತು ಇಲ್ಲಿ ಮಹಿಷಾಸುರನು ಸ್ವರ್ಗದಿಂದ ಜನಿಸಿದನು ಮತ್ತು ಭೂಮಿಯ ಮೇಲೆ ವಾಸಿಸುತ್ತಿರುವಾಗ ಎಲ್ಲಾ 3 ಲೋಕಗಳಿಗೆ ಅಧಿಪತಿಯಾದನು. ಮಹಿಷಾಸುರನ ಖ್ಯಾತಿಯು ಭೂಮಿಯ ಜೊತೆಗೆ ಹರಡಿತು. ಅವನು ಹೆಚ್ಚಿನ ರಾಜ್ಯಗಳನ್ನು ಗೆದ್ದು ಅವುಗಳ ಅಧಿಪತಿಯಾದನು. ಒಂದು ದಿನ ಅವನು ತನ್ನ ಸಿಂಹಾಸನದಲ್ಲಿ ಕುಳಿತು ತನ್ನ ರಾಕ್ಷಸ ಸೈನಿಕರಿಗೆ ಆಕ್ರಮಣ ಮಾಡಲು ಆದೇಶಿಸಿದಾಗ ಇದ್ದಕ್ಕಿದ್ದಂತೆ ಅವನ ಸಾಮ್ರಾಜ್ಯದ ನೆಲವು ಭೂಕಂಪ ಸಂಭವಿಸಿದಂತೆ ನಡುಗಲು ಪ್ರಾರಂಭಿಸಿತು. ಆದರೆ ಅವನು ತನ್ನ ಅರಮನೆಯಿಂದ ಹೊರಬಂದಾಗ ಅವನು ತನ್ನ ರಾಕ್ಷಸ ಸೈನಿಕರು ಗೊಂದಲದಲ್ಲಿ ಇರುವುದನ್ನು ನೋಡಿದನು. ಇದು ಅವನ ಗಮನವು ದೂರದಿಂದ ಬರುತ್ತಿತ್ತು ಮತ್ತು ಅವನು ದೊಡ್ಡ ಕುದುರೆಯ ಮೇಲೆ ಸವಾರಿ ಮಾಡಿ ಗಾಳಿಯಲ್ಲಿ ತೇಲುತ್ತಿರುವ ಬೃಹತ್ ಹಸುವಿನ ಬಳಿಗೆ ಹೋದನು ಮತ್ತು ಅವನ ಕೈಗಳು ಮತ್ತು ಉದ್ದನೆಯ ಕೂದಲು ಗಾಳಿಯಲ್ಲಿ ತೇಲುತ್ತಿದ್ದವು ಮತ್ತು ಇಡೀ ಭೂಮಿ ಮಹಿಷಾಸುರನು ಬೆಚ್ಚಿಬಿದ್ದನು ಮತ್ತು ಹಸುವು ಹೋಗುತ್ತಿದೆ ಎಂದು ಅವನು ಅರ್ಥಮಾಡಿಕೊಂಡನು. ಅವನ ಸಾಮ್ರಾಜ್ಯದ ಮೇಲೆ ದಾಳಿ ಮಾಡಿ ನಂತರ ಮಹಿಷಾಸುರನು ತನ್ನ 5 ಲಕ್ಷ ರಾಕ್ಷಸ ಸೈನಿಕರೊಂದಿಗೆ ತನ್ನ ಸೇನಾಧಿಪತಿ ತ್ರಿನೇತ್ರನನ್ನು ಕಳುಹಿಸಿದ ನಂತರ ತ್ರಿನೇತ್ರ ಮತ್ತು ಅವನ ರಾಕ್ಷಸ ಸೈನಿಕರು ಹಸುವಿನ ಬಳಿಗೆ ಬಂದರು. ಆದರೆ ದುರ್ಗಾದೇವಿಯ ಮುಂದೆ ನಿಲ್ಲಲು ಸಾಧ್ಯವಾಗಲಿಲ್ಲ. ಅವಳ ಕೆಲವು ದಾಳಿಗಳಿಂದ ತ್ರಿನೇತ್ರ ಮತ್ತು ಅವಳ ಲಕ್ಷಗಟ್ಟಲೆ ರಾಕ್ಷಸ ಸೈನಿಕರು ಮತ್ತು ಮಹಿಷಾಸುರನನ್ನು ಕೊಂದರು. ತನ್ನ ಅರಮನೆಯಲ್ಲಿ ದೂರದಲ್ಲಿ ನಿಂತಿದ್ದನು, ಆದರೆ ಅವನಿಗೆ ತನ್ನ ಕಣ್ಣುಗಳನ್ನು ನಂಬಲಾಗಲಿಲ್ಲ. ನಂತರ ಸ್ವಲ್ಪ ಸಮಯದ ನಂತರ ದೇವಿಯು ತನ್ನ ಅರಮನೆಯ ಬಳಿಗೆ ಬಂದು ಮಹಿಷಾಸುರನಿಗೆ ಯುದ್ಧಕ್ಕೆ ಸವಾಲು ಹಾಕಿದಾಗ ಮಹಿಷಾಸುರನು ತನ್ನ ಮುಂದೆ ದೇವಿಯ ಸುಂದರ ರೂಪವನ್ನು ಕಂಡು ರೋಮಾಂಚನಗೊಂಡನು ಮತ್ತು ಮಹಿಷಾಸುರನು ಹತ್ತಿರ ಹೋದನು. ದೇವಿ ದುರ್ಗೆಯನ್ನು ಪ್ರಸ್ತಾಪಿಸಿದಳು. ಆಗ ದೇವಿಯು ಮಹಿಷಾಸುರನ ಮೇಲೆ ಕೋಪಗೊಂಡಳು ಮತ್ತು ಮತ್ತೆ ಯುದ್ಧ ಮಾಡುವಂತೆ ಕೇಳಿದಳು. ಆಗ ಮಹಿಷಾಸುರನು ಅವಳ ಮೇಲೆ ಆಕ್ರಮಣ ಮಾಡಿದನು ಮತ್ತು ದೇವಿಯು ದುರ್ಗೆಗೆ ಇನ್ನಷ್ಟು ಕೋಪಗೊಂಡಳು. ಆಗ ಮಹಿಷಾಸುರನು ದೇವಿ ದುರ್ಗೆಗೆ ಹೇಳಿದನು, ಮಹಿಳೆಯರು ಹೋರಾಡಲು ಸಮರ್ಥರು ಎಂದು ನಾನು ಭಾವಿಸುವುದಿಲ್ಲ, ಆದರೆ ಮಹಿಳೆಯರು ಮಾತ್ರ ಸಮರ್ಥರು ಪುರುಷರ ಆಸೆಗಳನ್ನು ಪೂರೈಸಲು. ದೇವಿಯು ತುಂಬಾ ಕೋಪಗೊಂಡಳು, ಆದರೆ ದೇವಿಯು ತನ್ನ ಕೋಪವನ್ನು ಶಾಂತಗೊಳಿಸಿದಳು ಮತ್ತು ಮಹಿಷಾಸುರನು ಯುದ್ಧದಲ್ಲಿ ತನ್ನನ್ನು ಸೋಲಿಸಿದರೆ ಸಂತೋಷದಿಂದ ಅವನನ್ನು ಮದುವೆಯಾಗುವುದಾಗಿ ಮಹಿಷಾಸುರನನ್ನು ಪ್ರಸ್ತಾಪಿಸಿದಳು. ಆಗ ಮಹಿಷಾಸುರನು ಉತ್ಸುಕನಾಗಿ ಯುದ್ಧಕ್ಕೆ ಒಪ್ಪಿದನು. ನಂತರ ಮಹಿಷಾಸುರನು ತನ್ನ ರೂಪವನ್ನು ಮಾಡಿದನು. ದೇವಿ ದುರ್ಗೆಯಷ್ಟು ದೊಡ್ಡದಾಗಿದೆ, ಆದರೆ ಅವನ ಎತ್ತರವು ದೇವಿ ದುರ್ಗಕ್ಕಿಂತ ದೊಡ್ಡದಾಗಿರಲಿಲ್ಲ ಮತ್ತು ಮಹಿಷಾಸುರನು ದುರ್ಗಾದೇವಿಗಿಂತ ಚಿಕ್ಕವನಾಗಿದ್ದನು ಮತ್ತು ದುರ್ಗಾದೇವಿಯು ಅವನನ್ನು ನೋಡಿ ಮುಗುಳ್ನಕ್ಕಳು ಮತ್ತು ಮಹಿಷಾಸುರನು ತನ್ನ ಹಲ್ಲುಗಳನ್ನು ಕಡಿಯುತ್ತಲೇ ಇದ್ದನು. ನಂತರ ಮಹಿಷಾಸುರನು ದೇವಿ ದುರ್ಗೆಯ ಮೇಲೆ ಮೊದಲ ಬಾರಿಗೆ ತನ್ನ ಕಣ್ಣುಗಳಿಂದ ಆಕ್ರಮಣ ಮಾಡುತ್ತಾನೆ. ಅತ್ಯಂತ ಅಪಾಯಕಾರಿ ಬೆಳಕಿನಲ್ಲಿ ದೇವಿ ದುರ್ಗಾ ತನ್ನ ಗುರಾಣಿಯೊಂದಿಗೆ ನಿಲ್ಲುತ್ತಾಳೆ. ನಂತರ ದೇವಿ ದುರ್ಗಾ ತನ್ನ ಗುರಾಣಿಯಿಂದ ಮಹಿಷಾಸುರನ ದಾಳಿಯನ್ನು ನಿಲ್ಲಿಸುತ್ತಾಳೆ ಮತ್ತು ಅವನ ಮೇಲೆ ದೈವಿಕ ಬೆಂಕಿಯನ್ನು ಬಳಸುತ್ತಾಳೆ. ಆದರೆ ದೈವಿಕ ಅಗ್ನಿಯು ಮಹಿಷಾಸುರನಿಗೆ ಹೆಚ್ಚಿನ ಹಾನಿಯನ್ನುಂಟು ಮಾಡುವುದಿಲ್ಲ. ಅದರ ನಂತರ ದೇವಿ ದುರ್ಗಾ ತನ್ನ ಕತ್ತಿಯಿಂದ ಮಹಿಷಾಸುರನ ಮೇಲೆ ದಾಳಿ ಮಾಡುತ್ತಾಳೆ. ಅದು ಅವನ ಭುಜವನ್ನು ಗಾಯಗೊಳಿಸಿತು.
ದೇವಿ ದುರ್ಗದಿಂದ ಮಹಿಷಾಸುರನನ್ನು ವಿಚಲಿತಗೊಳಿಸಲು ಮಹಿಷಾಸುರನು ತನ್ನ ಸಿದ್ಧಿಯಿಂದ ಲಕ್ಷಾಂತರ ರಾಕ್ಷಸರನ್ನು ಸೃಷ್ಟಿಸುತ್ತಾನೆ ಮತ್ತು ದೇವಿ ದುರ್ಗೆಯನ್ನು ಯುದ್ಧಕ್ಕೆ ಒತ್ತಾಯಿಸುತ್ತಾನೆ. ಅವನ ಮುಂದೆ ಆಯುಧಗಳೊಂದಿಗೆ ಬೃಹತ್ ಸಂಖ್ಯೆಯ ರಾಕ್ಷಸರನ್ನು ನೋಡಿದ ದುರ್ಗಾದೇವಿಯು ತನ್ನ ಕುದುರೆಯ ಮೇಲೆ ದೊಡ್ಡ ಗರ್ಜನೆಯೊಂದಿಗೆ ಆ ಲಕ್ಷಗಟ್ಟಲೆ ರಾಕ್ಷಸರ ಮೇಲೆ ಆಕ್ರಮಣ ಮಾಡುತ್ತಾಳೆ ಮತ್ತು ಇಡೀ ವಿಶ್ವವು ಈ ಮಹಾಯುದ್ಧವನ್ನು ಬಹಳ ಉತ್ಸಾಹದಿಂದ ನೋಡುತ್ತಿತ್ತು. ದೇವಿ ದುರ್ಗಾ ಕುದುರೆಯ ಮೇಲೆ ಕುಳಿತು ತನ್ನ ಖಡ್ಗ ಮತ್ತು ಸುದರ್ಶನ ಚಕ್ರದಿಂದ ರಾಕ್ಷಸರನ್ನು ಕೊಲ್ಲಲು ಪ್ರಾರಂಭಿಸಿದಳು. ಇಷ್ಟು ದೊಡ್ಡ ರಾಕ್ಷಸ ಸೇನೆಯನ್ನು ನೋಡಿ ಇಡೀ ರಾಕ್ಷಸ ಸೇನೆ ನಡುಗುತ್ತಾ ವೇಗವಾಗಿ ಓಡತೊಡಗಿತು. ಆದರೆ ದೇವಿ ದುರ್ಗಾ ಯಾರನ್ನು ಓಡಿ ಹೋಗಲು ಬಿಡದೆ ಎಲ್ಲರನ್ನೂ ಕೊಂದು ಶಾಂತಿಯುತವಾದ ರಣರಂಗವನ್ನು ಸಂಪೂರ್ಣ ಶಾಂತಗೊಳಿಸಿದಳು. ಆಗ ದೇವಿ ದುರ್ಗಾ ಆ ಗಲೀಜು ಯುದ್ಧಭೂಮಿಯಲ್ಲಿ ಮಹಿಷಾಸುರನನ್ನು ಹುಡುಕತೊಡಗಿದಳು. ಆದರೆ ಮಹಿಷಾಸುರ ಎಲ್ಲಿಯೂ ಕಾಣಿಸಲಿಲ್ಲ. ಆದರೆ ಇದ್ದಕ್ಕಿದ್ದಂತೆ ಮಹಿಷಾಸುರನು ದೇವಿ ದುರ್ಗೆಯ ಹಿಂದೆ ಬಂದು ಅವಳ ಮೇಲೆ ಹರಿತವಾದ ದಿವ್ಯ ಖಡ್ಗದಿಂದ ಆಕ್ರಮಣ ಮಾಡಿದನು. ಇದು ದೇವಿ ದುರ್ಗೆಯನ್ನು ಸ್ವಲ್ಪ ಮಟ್ಟಿಗೆ ಗಾಯಗೊಳಿಸಿತು ಮತ್ತು ದುರ್ಗಾದೇವಿಯು ಕೋಪಗೊಂಡು ತನ್ನ ಹಿಂದೆ ಸುದರ್ಶನ ಚಕ್ರವನ್ನು ಹಾಕಿದಳು. ಆಗ ಮಹಿಷಾಸುರನು ಸುದರ್ಶನ ಚಕ್ರವನ್ನು ವಂಚಿಸಲು ಎಮ್ಮೆಯ ರೂಪವನ್ನು ಪಡೆದನು. ಅದರ ನಂತರ ಸುದರ್ಶನ ಚಕ್ರವು ಮಹಿಷಾಸುರನನ್ನು ಎಲ್ಲಿಯೂ ಕಾಣದೆ ದೇವಿ ದುರ್ಗಕ್ಕೆ ಮರಳಿತು. ಇದಾದ ನಂತರ ದೇವಿ ದುರ್ಗೆಯು ಆ ಧೂಳಿನ ರಣರಂಗದಲ್ಲಿ ಮತ್ತೆ ಮಹಿಷಾಸುರನನ್ನು ಹುಡುಕತೊಡಗಿದಳು. ಆದರೆ ಮಹಿಷಾಸುರ ಎಲ್ಲಿಯೂ ಕಾಣಿಸಲಿಲ್ಲ. ಆಗ ದೇವಿಯು ಮಹಿಷಾಸುರನನ್ನು ಹುಡುಕಲು ತನ್ನ ಕುದುರೆಯನ್ನು ಹಾಕಿದಳು. ಸಮಯ ಹೀಗೆ ಸಾಗುತ್ತಿತ್ತು. ತದನಂತರ ಸಿಂಹವು ಇದ್ದಕ್ಕಿದ್ದಂತೆ ಎಮ್ಮೆಯ ರೂಪವನ್ನು ತೆಗೆದುಕೊಂಡು ಮಹಿಷಾಸುರನನ್ನು ಕಂಡು ಅವನ ಮೇಲೆ ದಾಳಿ ಮಾಡಿತು. ಆದರೆ ಎಮ್ಮೆಯ ರೂಪ ತಳೆದ ಸಿಂಹವು ಮಹಿಷಾಸುರನ ಮುಂದೆ ಹೆಚ್ಚು ಹೊತ್ತು ನಿಲ್ಲಲು ಸಾಧ್ಯವಾಗಲಿಲ್ಲ ಮತ್ತು ಅವನು ತನ್ನ ಬಲವಾದ ಹೊಡೆತದಿಂದ ಸಿಂಹವನ್ನು ಗಾಯಗೊಳಿಸಿದನು. ಸಿಂಹದ ನೋವನ್ನು ಕೇಳಿದ ದುರ್ಗಾದೇವಿಯು ಪೂರ್ಣಿಯೊಂದಿಗೆ ಅಲ್ಲಿಗೆ ಬಂದು ಸಿಂಹವನ್ನು ಸಾಂತ್ವನಗೊಳಿಸಿದಳು. ಆದರೆ ಸಿಂಹವು ದೇವಿ ದುರ್ಗೆಯ ಮೇಲೆ ಮಾತ್ರ ದಾಳಿ ಮಾಡಿತು. ಏಕೆಂದರೆ ವಾಸ್ತವವಾಗಿ ಆ ಸಿಂಹ ಬೇರಾರೂ ಅಲ್ಲ, ಸಿಂಹದ ರೂಪ ತಳೆದ ಮಹಿಷಾಸುರ. ಅದರ ನಂತರ ದೇವಿಯು ತುಂಬಾ ಕೋಪಗೊಂಡು ತ್ರಿಶೂಲದಿಂದ ಮಹಿಷಾಸುರನ ಮೇಲೆ ಹಾರಿದಳು. ಆದರೆ ಮಹಿಷಾಸುರ ತನ್ನ ಭ್ರಮೆಯಿಂದ ಇದ್ದಕ್ಕಿದ್ದಂತೆ ಅಲ್ಲಿಂದ ಮಾಯವಾದನು. ಯುದ್ಧ ನಡೆದು ಸುಮಾರು 9 ದಿನಗಳು ಕಳೆದಿದ್ದವು ಮತ್ತು ಈಗ ದೇವಿ ದುರ್ಗಾ ಮಹಿಷಾಸುರನ ಜೊತೆಗೆ ತನ್ನ ಸಿಂಹವನ್ನು ಹುಡುಕಲು ಪ್ರಾರಂಭಿಸಿದಳು. ಮಹಿಷಾಸುರನ ಮೋಸದಿಂದ ದೇವಿ ದುರ್ಗೆಗೆ ತುಂಬಾ ಕೋಪ ಬಂದಿತ್ತು. ಅವಳ ಕೋಪ ಉತ್ತುಂಗದಲ್ಲಿತ್ತು ಮತ್ತು ಅಷ್ಟರಲ್ಲಿ ದುರ್ಗಾದೇವಿಯು ತನ್ನ ಸಿಂಹವನ್ನು ದಿಗ್ಭ್ರಮೆಗೊಂಡ ಸ್ಥಿತಿಯಲ್ಲಿ ನೋಡಿದಳು. ಅವನನ್ನು ನೋಡಿದ ತಕ್ಷಣ ದುರ್ಗಾದೇವಿಗೆ ಇದು ತನ್ನ ಸಿಂಹ ಎಂದು ಅರ್ಥವಾಯಿತು. ಆಗ ದೇವಿ ದುರ್ಗಾ ಸಿಂಹದ ಕಡೆಗೆ ಮುಂದೆ ಸಾಗುತ್ತಿದ್ದಳು. ಇನ್ನೊಂದು ಕಡೆಯಿಂದ ಮಹಿಷಾಸುರನು ಎಮ್ಮೆಯ ರೂಪವನ್ನು ತೆಗೆದುಕೊಂಡು ದೇವಿ ದುರ್ಗೆಯ ಕಡೆಗೆ ವೇಗವಾಗಿ ಓಡಿದನು ಮತ್ತು ಮಹಿಷಾಸುರನು ತನ್ನ ಎಲ್ಲಾ ಶಕ್ತಿಯನ್ನು ಬಳಸಿ ದೇವಿ ದುರ್ಗೆಯನ್ನು ವೇಗವಾಗಿ ಹಿಂದಕ್ಕೆ ತಳ್ಳಲು ಪ್ರಾರಂಭಿಸಿದನು. ಮಹಿಷಾಸುರನು ದೇವಿ ದುರ್ಗೆಯನ್ನು ಬಹಳ ಹಿಂದಕ್ಕೆ ತಳ್ಳಿದನು. ಮಹಿಷಾಸುರನು ದೇವಿ ದುರ್ಗೆಯನ್ನು ಬಹಳ ಹಿಂದೆ ತಳ್ಳಿದನು, ದೊಡ್ಡ ಬಂಡೆಯನ್ನು ಸಹ ನಾಶಪಡಿಸಿದನು. ಈ ರೀತಿಯಾಗಿ ಅವರು ದೇವಿ ದುರ್ಗೆಗೆ ಬಹಳ ದೂರ ತಲುಪಿದರು. ಆದರೆ ಇದ್ದಕ್ಕಿದ್ದಂತೆ ದೇವಿ ದುರ್ಗಾ ತನ್ನನ್ನು ತಾನು ಸಮತೋಲನಗೊಳಿಸಿಕೊಳ್ಳುತ್ತಾ ಮಹಿಷಾಸುರನನ್ನು ಅಲ್ಲಿ ನಿಲ್ಲಿಸಿದಳು. ಇದಾದ ನಂತರ ಮಹಿಷಾಸುರನು ಸಾಕಷ್ಟು ಪ್ರಯತ್ನ ಮಾಡಿದನು, ಆದರೆ ದೇವಿ ದುರ್ಗಾ ಸ್ವಲ್ಪವೂ ಚಲಿಸಲು ಸಾಧ್ಯವಾಗಲಿಲ್ಲ. ಆಗ ದೇವಿಯು ತನ್ನ ಶಕ್ತಿಶಾಲಿ ಮುಷ್ಟಿಗಳಿಂದ ಮಹಿಷಾಸುರನ ಬೆನ್ನಿಗೆ ಹೊಡೆದಳು. ಇದರಿಂದ ಮಹಿಷಾಸುರನು ನೆಲಕ್ಕೆ ಬಿದ್ದು ಅಳತೊಡಗಿದನು. ಆಗ ದುರ್ಗಾದೇವಿಯು ಅವನನ್ನು ತನ್ನ ಪಾದಗಳಿಂದ ತಿರುಗಿಸಿ ತ್ರಿಶೂಲದಿಂದ ಅವನ ಎದೆಗೆ ಹೊಡೆದಳು. ಇದಾದ ನಂತರ ಮಹಿಷಾಸುರ ಜೋರಾಗಿ ಅಳಲಾರಂಭಿಸಿದ. ನಂತರ ಅವರು ಅಳಲು ಪ್ರಾರಂಭಿಸಿದರು ಮತ್ತು ದೇವಿ ದುರ್ಗೆಯ ಕ್ಷಮೆಯನ್ನು ಕೇಳಿದರು ಮತ್ತು ಮಹಿಳೆಯನ್ನು ದುರ್ಬಲ ಎಂದು ಪರಿಗಣಿಸುವುದು ತನ್ನ ದೊಡ್ಡ ತಪ್ಪು ಎಂದು ಅವರು ಒಪ್ಪಿಕೊಂಡರು ಮತ್ತು ತನ್ನ ಎಲ್ಲಾ ದುಷ್ಕೃತ್ಯಗಳಿಗೆ ಅವಳು ದೇವಿ ದುರ್ಗೆಯ ಕ್ಷಮೆ ಕೇಳಲು ಪ್ರಾರಂಭಿಸಿದಳು. ಇದರ ನಂತರ ದೇವಿ ದುರ್ಗೆಯನ್ನು ಕರುಣಿಸಿದಳು ಮತ್ತು ಅವಳು ಮಹಿಷಾಸುರನಿಗೆ ವರವನ್ನು ನೀಡಿದಳು. ಭವಿಷ್ಯದಲ್ಲಿ ದೇವಿಯು ತನ್ನ ಜೊತೆಗೆ ಮಹಿಷಾಸುರನಿಂದ ಪೂಜಿಸಲ್ಪಡುತ್ತಾಳೆ. ಇದಾದ ನಂತರ ಮಹಿಷಾಸುರನು ದೇವಿ ದುರ್ಗೆಯ ಆಶೀರ್ವಾದಕ್ಕಾಗಿ ಹಾತೊರೆಯತೊಡಗಿದನು. ಇದರ ನಂತರ ದೇವಿ ದುರ್ಗಾ ತನ್ನ ಆಸೆಯನ್ನು ಪೂರೈಸುತ್ತಾ ಮಹಿಷಾಸುರನ ತಲೆಯನ್ನು ಅವನ ದೇಹದಿಂದ ತನ್ನ ಕತ್ತಿಯ ಒಂದು ಹೊಡೆತದಿಂದ ಬೇರ್ಪಡಿಸಿದಳು. ನಂತರ ಎಲ್ಲಾ ದೇವತೆಗಳು ದುರ್ಗೆಯ ಮೇಲೆ ಪುಷ್ಪವೃಷ್ಟಿ ಮಾಡಿದರು, ಏಕೆಂದರೆ ಇಡೀ ವಿಶ್ವವೇ ಮಹಿಷಾಸುರನ ಭಯದಿಂದ ಮುಕ್ತವಾಯಿತು ಮತ್ತು ಇದರೊಂದಿಗೆ ಎಲ್ಲಾ ದೇವತೆಗಳು ಮತ್ತು ದೇವತೆಗಳು ದೇವಿಗೆ ಮತ್ತೊಂದು ಹೊಸ ಹೆಸರನ್ನು ನೀಡಿದರು. ಇದನ್ನು ಮಹಿಷಾಸುರ ಮರ್ದಿನಿ ಎಂದು ಕರೆಯಲಾಯಿತು. ಇದಾದ ನಂತರ ದೇವಿಯು ಸಂತೋಷದಿಂದ ತನ್ನ ಸಿಂಹದ ಬಳಿಗೆ ಹೋಗಿ ಅವನ ತಲೆಯ ಮೇಲೆ ತನ್ನ ಕೈಯನ್ನು ಇಟ್ಟು ಅವನನ್ನು ಎಚ್ಚರಗೊಳಿಸಿದಳು ಮತ್ತು ಅವನನ್ನು ಮೊದಲಿನಂತೆ ಶಕ್ತಿಯುತವಾಗಿಸಿದಳು. ತದನಂತರ ಅವಳು ಅವನ ಮೇಲೆ ಕುಳಿತು ಕೈಲಾಸದ ಕಡೆಗೆ ನಡೆದಳು.